हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्मितां सशास्त्रप्रवचनासक्तं निर्मलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। ಹರಿಃ ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಶಾಸ್ತ್ರ ಪ್ರಮೇಯ ರೂಪವಾದ 180 ಗದ್ಯಗಳು. ಈ 180 ಗದ್ಯದಲ್ಲಿ ಜೀವನಿಗೆ ಸಾಧನ ಮಾಡಿಕೊಳ್ಳಬೇಕಾದ ಎಲ್ಲ ಮಜಲುಗಳನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಭಗವಂತ ಲಕ್ಷಣವನ್ನು ತಿಳಿಸಿದ್ದಾರೆ ಮತ್ತು ಭಗವಂತನ ಸಾರ್ವಭೌಮತ್ವವನ್ನು ತಿಳಿಸುವ ಜೊತೆಯಲ್ಲಿ ಜೀವರಲ್ಲಿರತಕ್ಕಂಥ ತ್ರಿವಿಧ ಜೀವರ ಗತಿಯನ್ನು ತಿಳಿಸಿದ್ದಾರೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಈ ಪುರಾಣ ಪುರುಷೋತ್ತಮ ಎಂಬುದರಿಂದ ಶ್ರೀ ವೇದವ್ಯಾಸ ದೇವರೇ ಪುರಾಣಗಳನ್ನು ರಚಿಸಿಕೊಟ್ಟಿದ್ದಾರೆ. ಎಲ್ಲವೂ ಅತ್ಯಂತ ಪ್ರಾಮಾಣಿಕವಾದುದು, ಯಥಾರ್ಥವಾದುದು ಎಂದರ್ಥ. ಜೀವರುಗಳಲ್ಲಿ ನಾವು ಅನೇಕ ವಿಧ ಜೀವರನ್ನು ನೋಡುತ್ತೇವೆ. ಇದು ಶಾಶ್ವತವಾದದ್ದು. ಇದು ಎಂದೂ ಒಂದು ದಿನದಲ್ಲಿ ಬದಲಾವಣೆ ಆಗುವಂಥದ್ದಲ್ಲ. ಅದು ಸಾತ್ವಿಕ, ರಾಜಸ ಮತ್ತು ತಾಮಸ. ಸಾತ್ವಿಕ, ರಾಜಸ, ತಾಮಸ ಇದು 3 ಗುಣಗಳು, ಪ್ರಾಕೃತಿಕ ಗುಣಗಳು. ಇದನ್ನು ಹೇಗೆ ಜೀವನ ಸ್ವರೂಪಕ್ಕೆ ಹೊಂದಿಸಿ ಹೇಳುತ್ತೀರಾ ಅಂದರೆ, ನಮ್ಮ ತಿಳುವಳಿಕೆಗೋಸ್ಕರವಾಗಿ ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿದ್ದು. ಆದರೆ ವಾಸ್ತವವಾಗಿ ಅದನ್ನು ಯಾವ ರೀತಿ ಹೇಳ್ತಾರೆ ಅಂದರೆ, ಉತ್ತಮ, ಅವರಹ, ಮಧ್ಯಮ ಅಂತ ಹೆಸರು. ಉತ್ತಮರನ್ನು ಸಾತ್ವಿಕ, ಮಧ್ಯಮರನ್ನು ರಾಜಸ, ಅವರನ್ನು ತಾಮಸ ಎಂದು ಗುರುತಿಸುವಕ್ಕೋಸ್ಕರವಾಗಿ ಹೇಳಲ್ಪಟ್ಟಿದೆ. ಅದು ಅಪ್ರಾಕೃತವಾದದ್ದು ಅಂತ ತಿಳಿಬೇಕು. ತಾರತಮ್ಯ ಮತ್ತು ಭೇದ ಇವು ಶಾಶ್ವತವಾದದ್ದು. ಆದ್ದರಿಂದ ತಾರತಮ್ಯ ಭಾವನೆ ತೋರಿಸುವುದನ್ನೇನರ್ಥ? ಉತ್ತಮತ್ವ, ಅವರತ್ವ. ಉತ್ತಮತ್ವ, ಅವರತ್ವದ ಮಧ್ಯದಲ್ಲಿ ಮಧ್ಯಮತ್ವವನ್ನು ತಿಳಿಸ್ತಕ್ಕಂಥದ್ದು ಆಗಿದೆ. ಈ 3 ವಿಧ ಯಾಕೆ ಇದೆ ಅಂದರೆ, ಜೀವರುಗಳಲ್ಲಿ ತಾರತಮ್ಯವಿದೆ ಆದ್ದರಿಂದ ಎಂಬುದನ್ನು ತಿಳಿಯಬೇಕು. ಇದನ್ನು ನಾವು ಮುಂದಿನ ಮತ್ಸ್ಯ ಪುರಾಣದ ವಾಕ್ಯದಲ್ಲಿ ನಾವು ನೋಡಬಹುದು. ಮಹಾತ್ತಮ ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ತಥಾ ಅದರಂ ಶ್ರವಣಾದೇವ ಮೋಕ್ಷಾದಿಃ ಅದರಸ್ಯ ಯತೋ ಭವೇತ್ ತಸ್ಮಾ ನ ವಿಸ್ತರೇಣೇತೇತ ಕಥ್ಯತೆ ರಾಜಸತ್ತಮಃ. 18 ಪುರಾಣಗಳಲ್ಲೂ ಸಹ ನಮ್ಮ ವ್ಯವಹಾರಕ್ಕೋಸ್ಕರವಾಗಿ, ನಮ್ಮ ಸುಲಭ ಪರಿಚಯಕ್ಕೋಸ್ಕರವಾಗಿ ರಾಜಸ, ತಾಮಸ ಮತ್ತು ಸಾತ್ವಿಕ ಎಂಬ ಬಗೆಯಾಗಿ ಮಾಡಿಕೊಂಡಿದ್ದೇವೆ. ಇದು ನಮ್ಮ ಕೇವಲ ಅನುಸಂಧಾನಕ್ಕೋಸ್ಕರವಾಗಿ. ಆದರೆ ತಾಮಸ ಪುರಾಣದಲ್ಲೂ ಸಾತ್ವಿಕ ಭಾಗವಿದೆ, ರಾಜಸದಲ್ಲೂ ಸಾತ್ವಿಕ ಭಾಗವಿದೆ, ಎಲ್ಲರಲ್ಲೂ ಸಾತ್ವಿಕ ಭಾಗವಿದೆ. ವಿವಕ್ಷಾ ಭೇದದಿಂದ ಮಾತ್ರ ಇದನ್ನು ತಿಳಿಯಬೇಕು. ಯಾಕೆಂದ್ರೆ ಕರ್ತೃಗಳಾದ ಶ್ರೀ ವೇದವ್ಯಾಸ ದೇವರು ಅತ್ಯಂತ ಪ್ರಾಮಾಣಿಕರು ಮತ್ತು ಅತ್ಯಂತ ಉತ್ತಮರಾದ್ದರಿಂದ ಎಲ್ಲ ವಿಷಯವೂ ಯಥಾರ್ಥವಾದುದರಿಂದ, ಅದರಿಂದ ಅದರಲ್ಲಿ ತಾರತಮ್ಯ ಅಂತ ನಾವು ಹೇಳಬಾರದು. ಆದರೆ ಅಧಿಕಾರಿ ಭೇದದಿಂದ ನಾವು ಈ ತಾರತಮ್ಯ ಭಾವನೆಯನ್ನು ತಿಳಿಯಬಹುದಾಗಿದೆ. ಇದರಲ್ಲಿ ಮಹಾತಮಸ್ಸು ಎಂಬತಕ್ಕಂಥದ್ದು ಒಂದು ಲೋಕವಿದೆ. ಭೂಲೋಕ ಹೇಗೋ, ಸತ್ಯಲೋಕ ಹೇಗೋ, ಮಹಾವೈಕುಂಠ ಹೇಗೋ, ಹಾಗೆ ತಮಸ್ಸು ಎಂಬತಕ್ಕಂಥದ್ದು ನಿತ್ಯಲೋಕವಿದೆ. ಆ 3 ನಿತ್ಯಲೋಕಗಳಲ್ಲಿ ಮಹಾತಮ ತ್ರಿಧಾ ಪ್ರೋಕ್ತ. ಮಹಾತಮಸ್ಸು ಎಂಬತಕ್ಕಂಥದ್ದು 3 ವಿಧವಾಗಿರುತ್ತೆ. ಅದರಲ್ಲೂ ಸಹ ಅಧಮ, ಅಧಮಾಧಮ, ಅಧಮಾಧಮ, ಅಧಮ ಎಂಬತಕ್ಕಂಥದ್ದಾಗಿ ಮೂರ್ಧ್ವಂ ಮಧ್ಯಂ ತಥಾ ಅದರಂ. ಅದನ್ನು ಸಹ ಅಧಮ ಅಂತ ಹೇಳಲಾರದೆ ಒಂದು ಊರ್ಧ್ವ, ಒಂದು ಮಧ್ಯ ಮತ್ತು ಅದರ ಅಂತ ತಿಳಿಸಿದ್ದಾರೆ. ಈ ಲೋಕಗಳ ಪರಿಚಯ ಯಾಕೆ ವಿಸ್ತಾರವಾಗಿ ಯಾರು ಮಾಡುವುದಿಲ್ಲ ಅಂದರೆ, ಇದನ್ನು ಕೇಳುವುದರ ಮಾತ್ರದಿಂದಲೇ ಸಜ್ಜನರಿಗೆ ಮೂರ್ಛಾರೋಗವನ್ನು ಬರುತ್ತೆ, ಮೂರ್ಛಿತರಾಗ್ಬಿಡ್ತಾರೆ ಅಂತ.
ಏಕೆಂದರೆ ಎಲ್ಲ ಸಜ್ಜನರು ಸಾಧು ಸ್ವಭಾವದವರು. ಸಜ್ಜನರಿಗೆ ಹಿಂಸಾ ವೇದನೆ ಇದು ಯಾವುದನ್ನು ತಡೆಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ಈ ನರಕ ಎಂಬತಕ್ಕಂಥದ್ದು ಏನು? ಕೇವಲ ಹಿಂಸಾ ರೂಪವಾದದ್ದು, ಈ ವೇದನ ರೂಪವಾದದ್ದು. ಇದನ್ನು ಕೇಳುವುದಕ್ಕೆ ಯಾರಿಗೂ ಇಷ್ಟ ಬರುವುದಿಲ್ಲ. ತಸ್ಮಾನ್ ನಾ ವಿಸ್ತರೇಣಿ ಏತತ್ ಕಥ್ಯತೆ ರಾಜಸತ್ತಮಃ. ಪರೀಕ್ಷಿತ್ ಮಹಾರಾಜರೇ, ಈ ತಮೋ ಲೋಕಗಳು ಹೀಗಿದ್ದರೂ ಸಹ ಅತಿ ವಿಸ್ತಾರವಾಗಿ ನಾವು ಹೇಳಲ್ಪಡುವುದಿಲ್ಲ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ. ಏಕೆಂದರೆ ಯಾರು ಅಲ್ಲಿಗೆ ಹೋಗುತ್ತಾರೋ ನೀವೇನೋ ಅವರಿಗೆ ಅವಶ್ಯಕವಾದ ಅವರ ಅನುಸಂಧಾನ, ಅವರದ್ದು ಏನೋ ಒಂದು ಸಾಧನೆ ಮಾಡಿಕೊಂಡರೋ ಅವರ ಸ್ವರೂಪ ಯೋಗ್ಯ ಅಂತೆ ಅನೇಕ ಪಾಪಕೃತ್ಯಗಳಿಂದ ವೇದನೆಯನ್ನು ಅನುಭವಿಸುತ್ತಾರೆ. ರಾಜಸರು, ಬಹಳಷ್ಟು ರಾಜಸರು ತಾಮಸರೊಂದಿಗೆ ಹೊರಟು ಅವರು ಸಹ ತಮಸ್ಸನ್ನೇ ಹೊಂದುತ್ತಾರೆ. ಸಾತ್ವಿಕರು ತಾಮಸರ ಗತಿಯನ್ನು ಹೊಂದುವುದಿಲ್ಲ. ಆದ್ದರಿಂದ ತಾಮಸರ ಗತಿಯನ್ನು ಕೇಳುವುದರ ಮೂಲಕವೇ ಸಾತ್ವಿಕರಿಗೆ ಮೂರ್ಛಾವಸ್ಥೆ ಬರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಅದು ವಿಸ್ತಾರವಾಗಿ ಹೇಳುವುದಿಲ್ಲ ಅಂತ ಹೇಳ್ತು ವರ್ಣಿಸಿದ್ದಾರೆ. ಇದನ್ನು ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 1ನೇ ಪಾದದ 23ನೇ ಸೂತ್ರದಲ್ಲಿ ಶ್ರೀ ವೇದವ್ಯಾಸರು ವಿಸ್ತಾರವಾಗಿ ಹೇಳಿರುತ್ತಾರೆ. ಈ 3ನೇ ಅಧ್ಯಾಯ ಎಂಬತಕ್ಕಂಥ ಸಾಧನಾಧ್ಯಾಯ. ಸಾಧನಾಧ್ಯಾಯದಲ್ಲಿ ಈ ತಮೋಸು ಎಂಬತಕ್ಕಂಥದ್ದು ಏನು, ಇದು ಸಾಧನೆಯ ಅಂತ ಕೇಳಿದರೆ ಹೌದು. ಹೇಗೆ ಮೋಕ್ಷಕ್ಕೋಸ್ಕರವಾಗಿ ತನ್ನ ಸ್ವರೂಪಾವಿರ್ಭೂತವಾದ ಉತ್ತಮ ಗತಿಯಲ್ಲಿ ಪಾತಾಗುವರು ರ್ಯಾಂಕ್ ಹೋಲ್ಡರ್ ಹೇಗೆ ಶ್ರವಣ ಮನನಾದಿ ನಿಧ್ಯಾಸನಾದಿಗಳಿಂದ ಉಪಾಸನೆ ಮಾಡುತ್ತಾರೋ, ಹಾಗೆ ದ್ವೇಷ ಪರಿಪಾಕತ್ವ ಹರಿ ಗುರುಗಳಲ್ಲಿ ಅತಿಯಾದ ದ್ವೇಷ ಬರುವ ತನಕ ತಮಸ್ಸಾಗುವುದಿಲ್ಲ. ಆ ದ್ವೇಷ ಹೆಚ್ಚಾಗೋಕ್ಕೋಸ್ಕರವಾಗಿಯೇ ಅನೇಕ ಜನ್ಮಗಳನ್ನು ಭಗವಂತ ಕೊಡುತ್ತಾರೆ. ಆ ಜನ್ಮಗಳಲ್ಲಿ ಅವರು ಅತಿಯಾದ ದ್ವೇಷವನ್ನು ಸಾಧಿಸುತ್ತಾರೆ, ಹಿಂಸಾ ಪ್ರವೃತ್ತಿ ಹೊಂದುತ್ತಾರೆ. ಆದ್ದರಿಂದ ಇದನ್ನು ಸಹ ಸಾಧನಾ ಅಧ್ಯಾಯದಲ್ಲೇ ತಿಳಿಸಿದ್ದಾರೆ. ಅದು 15ನೇ ಅಧಿಕರಣ ನಾ ತೃತೀಯ ಅಧಿಕರಣ ಎಂಬತಕ್ಕಂಥದ್ದು. ಈ ಅಧಿಕರಣದಲ್ಲಿ ಅಂದಂ ತಮಸ್ಸಲ್ಲಿ ದುಃಖ ಮಾತ್ರ ಅಂತ ಸಮರ್ಥಿಸಲ್ಪಡುತ್ತದೆ. ಯತ್ರ ದುಃಖಂ ಸುಖಂ ತತ್ರ ಸರ್ವತ್ರಾಪಿ ಪ್ರತೀಯತೆ ಅಪಿ ನೀಚಗತೋ ಕಿಂಚಿತ್ ಕಿಮು ಮಾನುಷ ದೇಹಿನಃ ಇತಿ ವಚನ ಮಹಾತ್ಮಸ್ಯಾಪಿ ಸುಖ ಪ್ರಾಪ್ತಿ ಇತಿ ಅತಾಹ. ಸಾಧಾರಣವಾಗಿ ನಾವು ಸಂಸಾರ ಅವಸ್ಥೆಯಲ್ಲಿ ಏನು ನೋಡಿರ್ತೀವಿ ಅಂದರೆ ಎಲ್ಲಿ ದುಃಖವಿದೆಯೋ ಅಲ್ಲಿ ಸುಖವೂ ಇರುತ್ತದೆ. ಯಾವುದು ದುಃಖವೂ ನಿತ್ಯವಾಗಿರುವುದಿಲ್ಲ, ಸುಖವೂ ನಿತ್ಯವಾಗಿರಲ್ಲ, ಮಿಶ್ರವಾಗಿರುತ್ತೆ ಸಂಸಾರದಲ್ಲಿ. ಆದರೆ ಈ ತೃತೀಯ ಅಧಿಕರಣದಲ್ಲಿ ಹೇಳ್ತಕ್ಕಂಥದ್ದು ಕೇವಲ ದುಃಖಮಯವಾದದ್ದನ್ನೇ ತಿಳಿಸ್ತಾ ಇದ್ದಾರೆ. ಅಪಿ ನೀಚಗತವು ಕಿಂಚಿತ್ ಕಿಮು ಮನುಷ್ಯ ದೇಹಿನಃ. ಮನುಷ್ಯ ದೇಹದಲ್ಲಿ ಕೇವಲ ದುಃಖ ಎಂಬತಕ್ಕಂಥದ್ದು ಇರುವುದಿಲ್ಲ. ಅಂದರೆ ಅವರು ಊಟ ಮಾಡುತ್ತಾರೆ, ಅದು ಕಿಂಚಿತ್ ಸುಖವೇ ಆಗತ್ತೆ. ನಿದ್ದೆ ಮಾಡುತ್ತಾರೆ, ಅದು ಕಿಂಚಿತ್ ಸುಖವೇ ಆಗತ್ತೆ. ಈ ರೀತಿಯಲ್ಲಿ ಸುಖದ ವ್ಯಾಪಾರವಿದೆ. ಆದರೆ ಕೇವಲ ದುಃಖದ ವ್ಯಾಪಾರ ಆಗತಕ್ಕಂಥದ್ದು ಏನಿದೆ, ಯಾರಲ್ಲಿ ದುಃಖವಿದೆಯೋ ಆ ಎಲ್ಲರಲ್ಲಿಯೂ ಸುಖವಿದೆ. ಸುಖರಾದ ಜನ್ಮಗಳಲ್ಲಿಯೂ ಕೂಡ ಕಿಂಚಿತ್ ಸುಖವೂ ಇದೆ. ಮನುಷ್ಯರಿಗೆ ಸುಖವೂ ಇದೆ ಎಂದು ಏನೇ ಹೇಳಬೇಕು ಎನ್ನುವ ವಚನದಿಂದ ದುಃಖಕ್ಕೆ ಸುಖದಿಂದ ವ್ಯಾಪ್ತಿ ಇರುವುದರಿಂದ ಅಂದಂ ತಮಃ ಸುಖಯುಕ್ತಂ ದುಃಖಯುಕ್ತತ್ವಾತ್ ಎನ್ನುವ ಅನುಮಾನದಿಂದ ಮಹಾ ದುಃಖ ಉಳ್ಳದೆಂದು ಪ್ರಸಿದ್ಧವಾದ ತಮಸ್ಸಿನಲ್ಲಿಯೂ ಸುಖ ಪ್ರಾಪ್ತಿ ಇದೆ ಎಂದು ಶಂಕಾ ಬಂದರೆ ಉತ್ತರ ಕೊಡುತ್ತಾರೆ. ಅನುಮಾನ ಮಾಡುವಾಗ ನಾವು ಅದಕ್ಕೆ ಗಡಿ ಎಂಬತಕ್ಕಂಥದ್ದು ಇರುವುದಿಲ್ಲ, ಏನನ್ನು ಬೇಕಾದರೂ ಅನುಮಾನ ಮಾಡಬಹುದು. ತಮಸ್ಸು ಒಂದು ಲೋಕ ಆದ್ದರಿಂದ ಬ್ರಹ್ಮಲೋಕವೂ ಲೋಕ, ವೈಕುಂಠವೂ ಒಂದು ಲೋಕವಾದ್ದರಿಂದ ಅಲ್ಲಿ ಸುಖವೇ ಇರಲಿ ಅಂತ ನಾವು ಅನುಮಾನ ಮಾಡಬಹುದು. ಅನುಮಾನ ಮಾಡಿದರೆ ಅದಕ್ಕೆ ಪ್ರತ್ಯಕ್ಷ ಅಂತ ಆಗಮದ ಸಹಾಯ ಇಲ್ಲದಿದ್ದರೆ ಅದು ವ್ಯರ್ಥ ಅನಿಸುತ್ತದೆ. ಅಂತಹ ಅನುಮಾನವನ್ನು ಯಾವ ರೀತಿಯಲ್ಲಿ ವೇದವ್ಯಾಸ ದೇವರು ನಿರಾಕರಣೆ ಮಾಡುತ್ತಾರೆಂದರೆ ಓಂ ನಾ ತೃತೀಯ ತಥೋಪಲಬ್ಧೇ ಓಂ. ತಿರ್ಯಜ್ಞಾತರ ತಮ ಎನ್ನುವ ಶುಚ್ಯುಕ್ತವಾದ ಅವಾಗತಿ ರೂಪ ತೃತೀಯ ತಮಸ್ಸಿನಲ್ಲಿ ಸುಖಲೇಶವೂ ಇಲ್ಲ,
ಅಥ ಅವಿದ್ವಾನ್ ಎನ್ನುವ ಶ್ರುತಿಯಲ್ಲಿ ಹಾಗೆ ತೋರುವುದರಿಂದ ಅಥ ಅವಿದ್ವಾನ್ ಕರ್ಮ ವಾಗ್ಗಚ್ಚತಿ ತ್ರೀದಾ ವಾಹ ವಾಗ್ಗಚ್ಚತಿ ತಿರ್ಗ್ಯ ಆಯತನಂ ತಮ ಇತಿ ದ್ವೇ ವಾ ಸುಖಾನುವೃತ್ತೇನ ತಮಃ ಸುಖಾನುವೃತ್ತಂ ಕೇವಲಂ ಯೇಯತ್ ದುಃಖಂ ಭವತಿ ಇತಿ ಶ್ರುತೆ ನ ತೃತೀಯ ಯಾವದ್ಗತೌ ಸುಖಂ. ಮುಕ್ತಿ ಹೇತು ಜ್ಞಾನರಹಿತವಾದ ಸ್ವರ್ಗಾಜ್ಯ ವ್ಯಾಪಕ ಕರ್ಮರಹಿತನಾದ ದುಷ್ಟಕರ್ಮವುಳ್ಳ ಸಾತ್ವಿಕ ತಾಮಸ ರಾಜಸ ತಾಮಸ ಕೂಡ ಅಧೋಗತಿಯನ್ನು ಹೊಂದುತ್ತಾರೆ. ಕೆಳಗಿನ ಗತಿ ಎನ್ನುವುದು ಯಾವುದಿದೆಯೋ ಅದು 3 ಪ್ರಕಾರ. ತಿರ್ಯಕ್ ನಾನಾ ಯೋನಿ ಪ್ರಾಪ್ತಿ ರೂಪವಾದದ್ದು 3ನೇ ಗತಿ. ಯಾತನಾದ ನರಕ ಅಥವಾ ದುರ್ನರಕತ್ವ. ತಮಃ ಎಂದು ಇವುಗಳಲ್ಲಿ 2 ಸುಖಯುಕ್ತಗಳು. ತಮಸ್ಸು ಸುಖಯುಕ್ತವೇ ಅಲ್ಲ, ಏಕೆಂದರೆ ಈ ತಮಸ್ಸಿನ ಅತ್ಯಂತ ದುಃಖವೇ ಪ್ರಾಪ್ತವಾಗುತ್ತದೆ. ಈ ಶ್ರುತಿಯಿಂದ ತಿರ್ಯಕ್ ನರಕ ತಮಃ ಎಂದು ಹೇಳಿದ ಅಧೋಗತಿಗಳಲ್ಲಿ 3ನೇದ ತಮಸ್ಸಿನಲ್ಲಿ ಸುಖವಿಲ್ಲ ಎಂದು ತಿಳಿಸುತ್ತಾರೆ. ಈ ಅರ್ಥವನ್ನೇ ಸ್ಮೃತಿ ಅನುಮಾನಗಳಿಂದ ಸಾಧಿಸತಕ್ಕ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ಓಂ ಸ್ವರ್ಗ್ಯತೆ ಪೀಚ ಲೋಕೆ ಓಂ. ಅನ್ನಂ ತಮಸ್ಸಿನಲ್ಲಿ ಸುಖಲೇಶರಾಹಿತ್ಯವು ಸ್ಮೃತಿ ಸಿದ್ಧವಾಗಿದೆ. ಲೌಕಿಕ ದೃಷ್ಟಾಂತಯುಕ್ತ ಅನುಮಾನವು ಸಿದ್ಧವಾಗಿದೆ. ತಿರ್ಯಕ್ಷು ನರಕೆ ಚೈವ ಸುಖಲೇಶೋ ವಿಧೀಯತೆ ನಾಂದ್ಯೇ ತಮಸಿ ಮಜ್ಞಾನಂ ಸುಖಲೇಶೋಪಿ ಕಶ್ಚನ ಇತಿ ಭವಿಷ್ಯತ್ ಪರ್ವಾಣಿ. ಲೋಕಸಿದ್ಧಂ ಚ ಏತತ್ ಚ ಶಬ್ದಾನ್ ಲೋಕಸಿದ್ಧಿರಪಿ ಸ್ಮಾರ್ತೆ ಸ್ವಾರ್ಥೆ ಇತ್ಯಾಹ ಅತಿಪ್ರಿಯೇತ ರಾಜನ ದುಃಖಂ ಸಹತೆ ಕ್ವಚಿತ್ ಅತ್ಯಪ್ರಿಯೇ ಸುಖಮಪಿ ತಥೈವ ಪರಮೇಶ್ವರಃ ಇತಿ ಹಿ ಬ್ರಾಹ್ಮೇ. ತಿರ್ಯಕ್ಯೋನಿಯಲ್ಲಿಯೂ ನರಕದಲ್ಲಿಯೂ ಸುಖಲೇಶವೂ ಇದೆ ಎಂದು ಆಗಮದಲ್ಲಿ ವೇದವಾಗಿದೆ. ಅಂದಂ ತಮಸ್ಸಲ್ಲಿದ್ದವರಿಗೆ ಯಾವ ನಿಮಿತ್ತದಿಂದಲೂ ಸುಖಲೇಶವೂ ಇಲ್ಲ ಎಂದು ಭವಿಷ್ಯತ್ ಪರ್ವದಲ್ಲಿ ಸ್ಮರಿಸಲ್ಪಟ್ಟಿದೆ. ಅಂದಂ ತಮಸ್ಸಲ್ಲಿ ಸುಖಲೇಶರಾಹಿತ್ಯ ಲೌಕಿಕ ದೃಷ್ಟಾಂತಯುಕ್ತ ಅನುಮಾನ ಸಿದ್ಧವಾಗಿದೆ, ಕೇವಲ ಸ್ಮೃತಿ ಸಿದ್ಧವಲ್ಲ. ತಮೋಗತಾಃ ನ ಸುಖಿತ್ವೇ ನೇತರಿಷ್ಟಾಃ ಪ್ರಿಯತ್ವಾತ್ ಯೋ ಯಸ್ಮಾದ ಪ್ರಿಯಃ ಸ ಸುಖತ್ವೇನ ದ್ವಿಷ್ಟಃ ಯಥಾ ರಾಜವಿರೋಧಿ ರಾಜ್ಞಃ ತತಶ್ಚ ನ ಸುಖಿನಃ ಎಂದು ಅನುಮಾನ ಉಕ್ತವಾಯಿತು. ತಮಸ್ಸಿಗೆ ಸುಖರಾಹಿತ್ಯ ಶ್ರುತಿ ಸಿದ್ಧ ಮಾತ್ರವಲ್ಲ, ಮತ್ತೆ ಲೌಕಿಕ ದೃಷ್ಟಾಂತಯುಕ್ತ ಅನುಮಾನದಿಂದ ತಮಸ್ಸಿಗೆ ಸುಖರಾಹಿತ್ಯ ಸಿದ್ಧಿಯೂ ಕೂಡ ಸ್ಮೃತಿ ಸಿದ್ಧವಾಗಿದೆ ಎಂದು ಛ ಶಬ್ದದಿಂದ ಸೂತ್ರಕಾರ ಸೂಚಿಸಿರುತ್ತಾರೆ. ರಾಜನು ಹೇಗೆ ಅತಿ ಪ್ರಿಯವಾದ ಪುರುಷರಲ್ಲಿ ಯಾವ ಕಾಲದಲ್ಲಿಯೂ ದುಃಖವನ್ನು ಸಹಿಸುವುದಿಲ್ಲವೋ ಅಂದರೆ ಸುಖವನ್ನೇ ಮಾಡುತ್ತಾನೋ, ಹೇಗೆ ಅತ್ಯಂತ ಅಪ್ರಿಯನಾದವನಲ್ಲಿ ಸುಖವನ್ನು ಸಹಿಸುವುದಿಲ್ಲವೋ ಅಂದರೆ ದುಃಖವನ್ನೇ ಕೊಡುತ್ತಾನೋ, ಹಾಗೆ ಪರಮೇಶ್ವರನು ಕೂಡ. ಇದರಿಂದ ವಿಪ್ರತಿಪನ್ನ ತಾಮಸಃ ನ ಸುಖತ್ವೇನ ಈಶ್ವರ ಇಷ್ಟ ಪ್ರಿಯತ್ವತ್ವಾತ್ ಎಂಬ ಅನುಮಾನ ಉಕ್ತವಾಯಿತು ಎಂದು ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಪ್ರತ್ಯಕ್ಷದಿಂದಲೂ ಅರ್ಥವನ್ನು ಸಾಧಿಸಕ ಸೂತ್ರ ವ್ಯಾಖ್ಯಾನ ಮಾಡುತ್ತಾರೆ. ಓಂ ದರ್ಶನಾಚ ಓಂ ಹಿರಣ್ಯ ಗರ್ಭನ ಪ್ರತ್ಯಕ್ಷ ದರ್ಶನ ವಚನದಿಂದ ಸಿದ್ಧವಾದ ಆತನ ಪ್ರತ್ಯಕ್ಷ ದರ್ಶನದಿಂದಲೂ ತಮಸ್ಸಿನಲ್ಲಿದ್ದವರಿಗೆ ಸುಖಲೇಶರಾಹಿತ್ಯವು ಸಿದ್ಧಿಸುತ್ತದೆ. ನಾರಾಯಣ ಪ್ರಸಾದೇನ ಸಮಿಜ್ಞಾನ ಚಕ್ಷುಷ ಅತ್ಯಂತ ದುಃಖ ಸಲ್ಲೀನಾನ್ ನಿಶ್ಶೇಷ ದುಃಖ ವರ್ಜಿತಾನ್ ನಿತ್ಯಮೇವ ತಥಾ ಭೂತಾನ್ ಮಿಶ್ರಾಂಶ್ಚ ಗಣಾನ್ ಬಹೂನ್ ನಿರಸ್ಯ ಶೇಷ ದುಃಖಶ್ಚ ನಿತ್ಯಾನಂದೇಕಭಾಗಿನಃ ಅಪಶ್ಯತ್ ತ್ರಿವಿಧಾನ್ ಬ್ರಹ್ಮ ಸಾಕ್ಷಾದೇವ ಚತುರ್ಮುಖಃ ಇತಿ ದರ್ಶನ ವಚನ ಚ ಎಂಬುದು ಪದ್ಮಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಚತುರ್ಮುಖ ಬ್ರಹ್ಮನು ನಾರಾಯಣ ಪ್ರಸಾದ ಸಮ್ಯಕ್ ಅಭಿವೃದ್ಧಿವಾದ ಜ್ಞಾನ ದೃಷ್ಟಿಯಿಂದ ಅತ್ಯಂತ ದುಃಖದಲ್ಲಿಯೇ ಮಗ್ನರಾದ ಸುಖಲೇಶರಹಿತರಾದ, ಇದರಿಂದ ತಾಮೋಯೋಗ್ಯರು ಸಂಗ್ರಹಿತರಾದರು. ನಿತ್ಯದಲ್ಲಿಯೂ ಮಿಶ್ರರಾದ ಸುಖ ದುಃಖಗಳನ್ನು ಅನುಭವಿಸಿಕೊಂಡಿರುವ ಸ್ವರ್ಗ ನರಕ ಭೂಮಿಗಳಲ್ಲಿರತಕ್ಕಂಥ ಬಹುಗುಣಗಳನ್ನು ಇದರಿಂದ ನಿತ್ಯ ಸಂಸಾರಿಗಳು, ಅಶೇಷ ದುಃಖರಹಿತರಾದವರು ಅಂದರೆ ಆತ್ಯಂತಿಕ ದುಃಖ ನಿವೃತ್ತಿಯನ್ನು ಹೊಂದಿದವರು, ನಿತ್ಯಾನಂದವನ್ನೇ ಅನುಭವಿಸುವವರು, ಇದರಿಂದ ಮೋಕ್ಷಯೋಗ್ಯರು ಸಂಗ್ರಹಿತರಾದರು. ಹೀಗೆ ತ್ರಿವಿಧರಾದ ಜೀವರನ್ನು ಚತುರ್ಮುಖ ಬ್ರಹ್ಮನು ಪರಮುಖವಿಲ್ಲದೆ ತಾನೇ ಕಂಡನು. ಅಂದರೆ ತಾನೇ ವೈಕುಂಠಕ್ಕೆ ಹೋಗಿ ಅಲ್ಲಿ ಕಂಡುಕೊಂಡನು ಅಂತ ಅರ್ಥ. ಹೀಗೆ ಪದ್ಮಪುರಾಣದಲ್ಲಿ ದರ್ಶನ ಪ್ರತಿಪಾದಕ ವಚನದಿಂದ ಹೇಳಿದೆ. ಅರ್ಥಾಪತಿ ಎಂದರೂ ಈ ಅರ್ಥವನ್ನು ಸಮರ್ಥಿಸಿ ಸೂತ್ರವನ್ನು ವ್ಯಾಖ್ಯಾನ ಮಾಡುತ್ತಾರೆ. ಓಂ ತೃತೀಯೇ ಶಬ್ದ ಅವರೋಧ ಸಂಶೋಕಜಸ್ಯ ಓಂ ಎಂಬುದು ಅನ್ನಂ ತಮಸ್ಸಲ್ಲಿ ಷದ್ವಿಷೇಕ
ಶಬ್ದಶ್ರವಣ ಅತಿ ದುಃಖಜನ್ಯವಾದ ಮೋಹಕ್ಕೆ ಪ್ರಾಪ್ತಿ. ತೃತೀಯತಮಸ ಶ್ರವಣಾದೇವ ಶಬ್ದಾನುಸಾರೇಣ ಸಂಶೋಕಜ ಮೋಹ ಪ್ರಾಪ್ತಿ. ಅಧೋಗತಿಗಳಲ್ಲಿ ತೃತೀಯ ಸ್ಥಾನಭೂತವಾದ ಊರ್ಧ್ವ ಮಧ್ಯಮ ಅದರ ಭೇದದಿಂದ ತ್ರಿವಿಧವಾದ ತಮಸ್ಸಲ್ಲಿ ಅದರ ರೂಪವಾದ ಯಾವುದು ತಮಸ್ಸೋ ಅಂತಹ ತಮಸ್ಸಿನ ಶ್ರವಣದಿಂದಲೇ ಉಂಟಾದ ಸಮ್ಯಕ್ ಶೋಕದಿಂದ ಹುಟ್ಟಿದ ಮೂರ್ಛೆಯು ಪ್ರಾಪ್ತಿಯು. ಅದು ಮೂರನೇ ತಮಸ್ಸಿನ ಸ್ವರೂಪ ಪ್ರತಿಪಾದಕ ವಕ್ತ ಶಬ್ದವನ್ನು ಅನುಸರಿಸಿ ಹೇಗೆ ತಮಸ್ವರೂಪ ವರ್ಣನ ವಿಶೇಷದ ಆಗುವುದೋ ಹಾಗೆ ಶ್ರೋತೃಗಳಿಗೆ ಮೂರ್ಛಾ ವಿಶೇಷ ಉಂಟಾಗುವುದು ಎಂದರ್ಥ. ಮೂರನೆಯದಾದ ತಮಸ್ಸಿನ ಸ್ವರೂಪವನ್ನು ಕೇಳಿದೊಡನೆ ಶ್ರೋತೃಗಳಿಗೆ ಮೋಹ ಪ್ರಾಪ್ತಿ ಎನ್ನುವುದು ಯಾವುದರಿಂದ ತಿಳಿದು ಬರುತ್ತೆ ಅಂದರೆ ಓಂ ಸ್ವರ್ಣಾಚ್ಛ ಓಂ ಅದರ ತಮ್ಮ ವಿಷಯಕವಾದ ಶಬ್ದ ಶ್ರವಣದಿಂದ ಮೂರ್ಛ ಪ್ರಾಪ್ತಿಯಾಗುತ್ತದೆ ಎಂದು ಮಹಾತಮಸ ತ್ರಿಧಾ ಪ್ರೋಕ್ತಂ ಸ್ಮೃತಿಯಿಂದ ಸಿದ್ಧವಾಗುತ್ತದೆ. ಮಹಾತಮಸ್ತ್ರಿಧಾ ಪ್ರೋಕ್ತಂ ಊರ್ಧ್ವಂ ಮಧ್ಯಂ ತಥಾ ಅದರಂ ಶ್ರವಣಾದೇವ ಮೋಕ್ಷಾದ್ ಅದರ ಸೇತೋ ಭವೇತ್ ತಸ್ಮಾತ್ ನ ವಿಸ್ತರಣೆ ತಚ್ಚತೆ ರಾಜಸತಮ ಎನ್ನ ಪೂರ್ವ ಪುರಾಣದಲ್ಲಿ ತಿಳಿಸಿದ್ದಾರೆ. ಅಂಧತಾಮಿಶ್ರಾಖ್ಯವಾದ ಮಹಾತಮಸ್ಸು ಊರ್ಧ್ವ ಮಧ್ಯ ಮತ್ತು ಅದರ ಎನ್ನ ಮೂರು ಪ್ರಕಾರವಾಗಿ ಹೇಳಲ್ಪಟ್ಟಿದೆ. ಅವುಗಳಲ್ಲಿ ಅದರಾಂಕ್ಯ ತಮಸ್ಸಿನ ಶಬ್ದಶ್ರವಣ ನಿಮಿತ್ತದಿಂದಲೇ ಶ್ರೋತೃಗಳಿಗೆ ಯಾವ ಕಾರಣದ ಮೂರ್ಛೆ ಉನ್ಮಾದ ಮರಣಾದಿಗಳು ಉಂಟಾಗುವುದು. ಆದ ಕಾರಣ ಪರೀಕ್ಷಿತ್ ಮಹಾರಾಜರೇ ಸಮ್ಯಕ್ ವ್ಯಾಖ್ಯಾನದಿಂದ ಇದು ಹೇಳಲ್ಪಡುವುದಿಲ್ಲ, ಅಂದರೆ ಅಂತಂತಮಸ್ಸು ವಿಸ್ತಾರ ಮಾಡಲ್ಪಡುವುದಿಲ್ಲ ಅಂತ ಕೌನ್ ಪುರಾಣದಲ್ಲಿ ಹೇಳಿದೆ. ಒಟ್ಟು ಇದು ಅಧಿಕರಣ ಸಾರಾಂಶ ಏನೆಂದರೆ ತಮಸ್ಸು ಇತರ ನರಕಣಂತೆ ಸುಖ ದುಃಖ ಮಿಶ್ರವೋ ಅಥವಾ ದುಃಖೈಕ ಸ್ವರೂಪವೋ ಎಂಬ ಸಂದೇಹ. ಯತ್ರ ಸುಖಂ ತತ್ರ ಎನ್ನುವ ಸ್ಮೃತಿಯಿಂದ ಇಲ್ಲಿ ದುಃಖವೋ ಅಲ್ಲಿ ಸುಖವೋ ಎನ್ನುವ ವ್ಯಾಪ್ತಿ ಗ್ರಹಣವಾಗುವುದರಿಂದ ದುಃಖಯುಕ್ತವಾದ ತಮಸ್ಸಲ್ಲಿ ಇತರ ನರಕಣಂತೆ ಸುಖವೂ ಅನುಮಾನ ಸಿದ್ಧವಾಗಿದೆ ಎಂದರೆ ಶ್ರುತಿ ಸ್ಮೃತಿ ಪ್ರತ್ಯಕ್ಷ ಅನುಮಾನ ಅರ್ಥಾಪತ್ತಿ ರೂಪ ಪ್ರಮಾಣಗಳಿಂದ ತಮಸ್ಸು ಕೇವಲ ದುಃಖದಿಂದ ಒಡಗೂಡಿದ್ದು ಎನ್ನ ಅರ್ಥ ಅವಗತವಾಗುತ್ತದೆ. ಯತ್ರ ದುಃಖಂ ಎನ್ನುವ ಶ್ರುತಿಯು ತಮೋನ್ಯ ನರಕ ವಿಷಯಕವು ನ ತಮಃ ದುಃಖಾನುವೃತ್ತಂ ಎಂದು ಶ್ರುತಿ, ನಾಂದೇ ತಮಸಿಮಜ್ಞಾನಂ ಎಂಬ ಶ್ರುತಿ, ನಾರಾಯಣ ಪ್ರಸಾದೇನ ಎನ್ನುವ ಸ್ಮೃತಿ ಶುದ್ಧ ಚತುರ್ಮುಖ ಪ್ರತ್ಯಕ್ಷ, ಅತಿಪ್ರಿಯತಾ ರಾಜ ಇತ್ಯಾದಿ ಸ್ಮೃತಿ ಸಿದ್ಧವಾದುದರಿಂದ ಪ್ರಬಲವಾದ ವಿಪ್ರತಿಪನ್ನಾ ನ ಸುಖವಂತಹ ತಥೈತ್ವೇನ ಈಶ್ವರಾನಿಷ್ಠತ್ವಾತ್ ಯಥಾ ಈಶ್ವರನಿಷ್ಠಂ ತತ್ತಥಾ ನ ಭವತಿ ಯಥಾ ಶಶೋ ವಿಷಾಣತ್ವೇನ ಎನ್ನುವ ಅನುಮಾನ. ಮಹಾತಮಸ ತ್ರಿಧಾ ಪ್ರೋಕ್ತಂ ಇತ್ಯಾದಿ ಸ್ಮೃತಿಯಿಂದ ತಮಸ್ಸಿನ ಸ್ವರೂಪ ಶ್ರವಣಾಗೋಣ. ಶ್ರೋತೃಗಳಿಗೆ ಶ್ರವಣದಿಂದ ಉಂಟಾದ ದುಃಖಾದಾಕ್ಯದಿಂದ ಮೂರ್ಛ ಪ್ರಾಪ್ತಿ ಅವಗತವಾಗುವುದರಿಂದ ತದನ್ಯತಾನುಪತ್ತಿ ರೂಪವಾದ ಅರ್ಥಾಪತ್ತಿಯೂ. ಆದ್ದರಿಂದ ಯಾವುದು ತಮಸ್ಸು ದುಃಖವನ್ನೇ ಹೇಳ್ತಕ್ಕಂಥದ್ದನ್ನು ವಿಶೇಷವಾಗಿ ವರ್ಣಿಸಬಾರದು. ಇದರಿಂದ ಪುರಾಣ ಪುರುಷೋತ್ತಮದಿಂದ ನಾವು ತಿಳಿಯುವ ಬಗ್ಗೆ ಏನು ಪುರಂದಾಸರು ಏನನ್ನು ಹೇಳ್ತಾ ಇದ್ದಾರೆಂದರೆ, ಲೋಕದಲ್ಲಿ ಎಲ್ಲವನ್ನು ಸಾತ್ವಿಕ ಜನ ಸಜ್ಜನ ಚರಿತ್ರೆಯನ್ನು ಕೇಳುವಾಗ ನಮಗೆ ಆನಂದವಾಗುತ್ತದೆ. ಯಾರು ಮಧ್ಯಮವರ್ತಿಗಳಾಗಲಿ ಅಥವಾ ಅಧಮರಾಗಲಿ ಸಾತ್ವಿಕ ಚರಿತ್ರೆಯನ್ನು ಕೇಳುವಾಗ ಕಿಂಚಿತ್ ಅವರಿಗೆ ಸುಖ ಉಂಟಾಗುತ್ತದೆ ಈ ಲೋಕ ಸಂಸಾರದ ಅವಸ್ಥೆಯಲ್ಲಿ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಹಿತವಾಗುವಂತೆ ಇರತಕ್ಕಂಥ ಪುರಾಣವನ್ನೇ ವಚನವನ್ನೇ ವ್ಯವಹಾರ ಮಾಡಬೇಕು. ಮಹಾಭಾರತದಲ್ಲಿ ದುರ್ಯೋಧನನು ವೀರನಾಗಿದ್ದ, ಅರ್ಜುನನು ವೀರನಾಗಿದ್ದ. ಆ ವೀರತ್ವವನ್ನು ದುರ್ಯೋಧನ ಇರತಕ್ಕಂಥ ವೀರತ್ವವನ್ನು ನಾವು ಪ್ರಶಂಸಿಸಬಾರದು. ಏಕೆಂದರೆ ಅವನ ವೀರತ್ವ ಅದಮ ಪ್ರಕಾರವಾದ ಅಂಧಂ ತಮಸ್ಸಿಗೆ ಹೋಗತಕ್ಕಂಥ ವೀರತ್ವ ಆಯಿತು. ಆದರೆ ಯೋಗ್ಯವಾದ ವೀರತ್ವ ಅರ್ಜುನಲ್ಲಿರ್ತಕ್ಕಂಥದ್ದು ಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಿತ್ತು. ಹೀಗೆ ಯಾವ ನೀಚರಲ್ಲಿರ್ತಕ್ಕಂಥ ಗುಣವನ್ನು ನಾವು ಶ್ಲಾಘನೆ ಮಾಡಬಾರದು, ಅದರಂತೆ ಸಾತ್ವಿಕರಲ್ಲಿರ್ತಕ್ಕಂಥ ದೋಷವನ್ನು ನಾವು ಎಣಿಸಬಾರದು ಎಂಬ ಮುಖ್ಯ ಪಾಠವನ್ನು ತಿಳಿಸಿಕೋಸ್ಕರವಾಗಿ ಪುರಂದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಯಾವ ಸಾಧಕರಿರುತ್ತಾರೋ, ವೈಷ್ಣವರಿರುತ್ತಾರೋ, ದೇವರ ಆರಾಧನೆಯಲ್ಲಿ ತಮ್ಮ ಪ್ರಾರಬ್ಧವಶಾತ್ ಕಿಂಚಿತ್ ಪಾಪವನ್ನು ಅವರು ಮಾಡಿದ್ದರೆ ಅದನ್ನು ಅನುಸರಿಸುವಂತಿಲ್ಲ, ಅದನ್ನು ಪ್ರಚಾರ ಮಾಡುವಂತಿಲ್ಲ.
ಕಾರಣ ಅವರವರ ಅದು ಪ್ರಾರಬ್ಧವಶಾತ್ ಅದು ಬಂದಿದೆ ಹೊರತು ಅದರಿಂದ ಅವರು ವಿಶೇಷವಾಗಿ ಭಗವಂತನ ಆರಾಧನೆಯನ್ನೇ ಮಾಡಿ ಇನ್ನೂ ಉತ್ತಮಗತಿಯನ್ನು ಹೊಂದುತ್ತಾರೆ. ಆದರೆ ನೀಚರಾದವರು ಯಾವುದೇ ಉತ್ತಮ ಕಾರ್ಯವನ್ನು ಮಾಡಿದರೂ ಸಹ ಅಲ್ಲಿ ಭಕ್ತಿ ಇರುವುದಿಲ್ಲ. ಅದರಿಂದ ಉತ್ತಮ ಲೋಕ ಸಿಗುವುದೂ ಇಲ್ಲ. ಆದ್ದರಿಂದ ನೀಚರು ಮಾಡತಕ್ಕಂಥ ಉತ್ತಮ ಕಾರ್ಯವನ್ನು ಪ್ರಶಂಸೆ ಮಾಡಬಾರದು ಎಂಬುದೇ ಮುಖ್ಯ ತಾತ್ಪರ್ಯ. ಇದು ಬಹಳ ದೊಡ್ಡ ಮಾನವತಾ ರೀತಿ. ಇದನ್ನು ಪುರಂದಾಸರು ಪುರಾಣ ಪುರುಷೋತ್ತಮ ಎಂಬ ಮಂತ್ರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಾಧಕ ಜೀವ ಹೇಗಿರಬೇಕು ಎಂಬುದನ್ನು ಗೋಪ್ಯವಾಗಿ ಒಂದು ಪಾಠವನ್ನು ಜೀವನದಲ್ಲಿ ನುಡಿದು ತೋರಿಸಿದ್ದಾರೆ. ಇಂತಹ ಶ್ರೇಷ್ಠ ಪಾಠವನ್ನು ಅರಿದ ಶ್ರೀ ಪುರಂದಾಸರು ಕೇವಲ ಮನುಷ್ಯ ಜನ್ಮದ ಬಂದಾಗ ಮಾತ್ರ ನಾವು ಇಂತಹ ವಿಶೇಷವಾದ ವಿದ್ಯೆಯನ್ನು ನಾವು ಕಲಿಯಬಹುದು. ಆದ್ದರಿಂದ ಈ ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟ ನಮ್ಮ ತಂದೆ ತಾಯಿ ಮೂಲಕ, ಆದ್ದರಿಂದ ಅವರ ಉಪಕಾರ ಸ್ಮರಣೆಯನ್ನು ಸ್ಮರಿಸಲೇಬೇಕು. ನಮ್ಮ ತಂದೆ ತಾಯಿ ಇರುವಿಕೆಗೆ ಸಂಬಂಧಿಸಿದ ಅಥವಾ ಅನುಗ್ರಹಿತರಾದ ಗುರು ಹಿರಿಯರು ಅವರ ಅನುಗ್ರಹವನ್ನು ನಾವು ಪ್ರಾರ್ಥಿಸಬೇಕು. ಮತ್ತು ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಇವರಲ್ಲಿ ಈ ಬುದ್ಧಿಯನ್ನು ಹುಟ್ಟಿಸಿದಿಂದ ಅವರನ್ನು ವಿಶೇಷವಾಗಿ ಸ್ಮರಿಸಿಕೊಳ್ಳಬೇಕು. ವಾಯುದೇವರು ವಿಷ್ಣುವಿನ ಆಜ್ಞೆಯಂತೆ ಸಾಧಕ ಜೀವರಲ್ಲಿ ಯೋಗ ಜ್ಞಾನವನ್ನು ಈ ರೀತಿಯಲ್ಲಿ ಬಿಟ್ಟಿದ್ದಾರೆ ಮೂಲ ಗುರುಗಳಾಗಿ. ಆದ್ದರಿಂದ ಅವರ ವಿಶೇಷ ಸ್ಮರಣೆಯನ್ನು ಮಾಡಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬ. ನಮ್ಮ ಬಿಂಬನನ್ನು ನಾವು ತಲುಪಲು ನಮ್ಮ ಬೇಕಾದ ಸಿದ್ಧತೆ ಏನು? ಉತ್ತಮರನ್ನು ಎಂದಿಗೂ ನಿಂದಿಸಬಾರದು, ಅಧಮರನ್ನು ಎಂದಿಗೂ ಶ್ಲಾಘಿಸಬಾರದು ಎಂಬತಕ್ಕಂಥ ಅತೀ ಮಹತ್ವವಾದ ತತ್ವವನ್ನು ಪುರಾಣ ಪುರುಷೋತ್ತಮದಿಂದ ತಿಳಿಸಿಕೊಟ್ಟಿದ್ದಾರೆ ಎಂಬ ದಿವ್ಯ ಪಾಠವನ್ನು ತಿಳಿದುಕೊಳ್ಳಬೇಕು. ಇದೇ ನಮ್ಮ ಬಿಂಬ ಉಪಾಸನೆ ಎಂತಾಗುತ್ತದೆ. ಎಲ್ಲಿ ತನಕ ನಮಗೆ ಪರರ ಬಿಂಬ ಪರಿಚಯ ಆಗುವುದಿಲ್ಲವೋ ಆಗ ತಟಸ್ಥವಾಗಿರಬೇಕು. ಉತ್ತಮ ಬಿಂಬ ಎಂದಾಗ ನಾವು ಅವರನ್ನು ದೂಷಿಸಬಾರದು. ನೀಚ ಬಿಂಬ ತಿಳಿದಾಗ ಅವರನ್ನು ಶ್ಲಾಘಿಸಬಾರದು. ಪರರ ಬಿಂಬ ಅರಿಯುವುದೇ ಕಷ್ಟ. ಪರರ ಬಿಂಬವನ್ನು ಶಾಸ್ತ್ರದಲ್ಲಿ ನಿರ್ಣೀತವಾಗಿದ್ದಾಗ ಮಾತ್ರ ನಾವು ಶ್ಲಾಘನೆ ಮತ್ತು ದೂಷಣೆಯನ್ನು ಅವಶ್ಯವಾಗಿ ಮಾಡಬೇಕು. ಅದನ್ನೇ ಈಶಾವಾಸ್ಯ ಉಪನಿಷತ್ನಲ್ಲಿ ವಿದ್ಯಾ ಮತ್ತು ವಿದ್ಯಾ ಅಂತ ಹೇಳಿದ್ದಾರೆ. ನಿಂದ ಕರ್ತವ್ಯ ಹೌದು, ಎಲ್ಲಿ ಹೇಗೆ ಎಂಬತಕ್ಕಂಥ ವಿಶೇಷವಾಗಿ ಈಶಾವಾಸ್ಯ ಉಪನಿಷತ್ತಲ್ಲಿ ತಿಳಿಸಿದ್ದಾರೆ. ಅದರಂತೆ ಉತ್ತಮ ಮಾರ್ಗವನ್ನು ಅನುಸರಿಸುವಂತಾಗಲಿ. ಅದೇ ನಮ್ಮ ಬಿಂಬ ಉಪಾಸನೆ ಆಗುವುದು. ಇಂತಹ ಶ್ರೇಷ್ಠ ಜ್ಞಾನ ಅರಿದ ನಮ್ಮ ಬಿಂಬರೂಪಿ ಭಗವಂತನಿಗೆ ಭೂಯಿಷ್ಟಾಂತಿ ನಮ ಉಕ್ತಿಮಿದೇಮ ಭೂಯಿಷ್ಟಾಂತಿ ನಮ ಉಕ್ತಿಮಿದೇಮ ಭೂಯಿಷ್ಟಾಂತೇ ನಮ ಉಕ್ತಿಮಿದೇಮ ನೀವು ನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ.